ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಹಾಗೆಯೇ ಎಲ್ರಿಗೂ ಸಹ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಸಹ ಆ ದೇವರು ಆರೋಗ್ಯ ಆಯುಷು ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿ ಅಂತ ಹೇಳ್ಬಿಟ್ಟು ಆ ಭಗವಂತನಲ್ಲಿ ಕೇಳ್ಕೊಳ್ಳೋಣ. ಹಾಗೆಯೇ 90 ಡೇಸ್ ಡಯಟ್ ಚಾಲೆಂಜಲ್ಲಿ ಇವತ್ತು 10ನೇ ದಿನ ಏನೆಲ್ಲ ಡಯಟ್ ರೆಸಿಪೀಸ್ನ ಮಾಡಿದ್ದೆ, ಹಾಗೆಯೇ ಹೆಲ್ತಿ ಡ್ರಿಂಕ್ಸನ್ನು ಮಾಡಿದ್ದೆ ಅನ್ನೋದನ್ನು ನೋಡ್ಕೊಂಬರೋಣ. ಪ್ಲೀಸ್ ಅದಕ್ಕಿಂತ ಮುಂಚೆ ಕೊನೆಯ ತನಕ ವಿಡಿಯೋ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ಏನೇನು ರೆಸಿಪೀಸ್ನ ಮಾಡಿದ್ದೆ ನೋಡ್ಕೊಂಬರೋಣ ಬನ್ನಿ. ಹಾಗೆ ಬಿಸಿ ಬಿಸಿ ನೀರು ಕುಡ್ದಾದ ನಂತರ ಈಗ ಒಂದು ಹೆಲ್ತಿ ಡ್ರಿಂಕ್ ಪ್ರಿಪೇರ್ ಮಾಡ್ಕೊಳ್ಳೋಣ. ಈಗ ಬಂದುಬಿಟ್ಟು ಜೀರಿಗೆ, ಅರಿಶಿನ ಮತ್ತು ಕಾಳುಮೆಣಸಿನ ಪುಡಿ ಮತ್ತು ವಿಳೆದೆಲೆ, ಪುದೀನ ಸೊಪ್ಪು, ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ಕರ್ಬೇವಿನ ಸೊಪ್ಪನ್ನು ಕಡ್ಡಿ ಸಮೇತನೂ ಹಾಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಒಂದು ಅರ್ಧ ಲೀಟ್ರ್ ನೀರು ಹಾಕ್ಕೊಂಡು ಅದ್ರ ಜೊತೆಗೆ ಇದೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಅಂದರೆ ಅರ್ಧ ಗ್ಲಾಸ್ ನೀರು, ಒಂದು ಗ್ಲಾಸ್ ನೀರು ಅರ್ಧ ಗ್ಲಾಸ್ ನೀರು ಆಗೋವರೆಗೂ ಚೆನ್ನಾಗಿ ಕುದಿಸಿ ಈ ಥರ ಟರ್ಮರಿಕ್ ಡ್ರಿಂಕ್ ಒಂದು ಹೆಲ್ತಿ ಡ್ರಿಂಕ್ ಮಾಡ್ಕೊಂಡು ಕುಡ್ದಾದ ನಂತರ ಈಗ ಬ್ರೇಕ್ಫಾಸ್ಟಿಗೆ ತೊಗರಿಬೇಳೆ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಬಂದುಬಿಟ್ಟು ಮೈಸೂರು ಬೇಳೆ ಮತ್ತು ಹೆಸರು ಬೇಳೆನ ತೊಗೊಂಡಿದ್ದೀನಿ. ಫಸ್ಟು ತೊಗರಿಬೇಳೆನ ಬೇಯಿಸ್ಕೊಳಕ್ಕೆ ಇಟ್ಕೊತೀನಿ, ನಂತರ ಇವೆರಡು ಹಾಕ್ಕೊತೀನಿ, ಬೇಗ ಬೇಯುತ್ತೆ ಹೆಸರು ಬೇಳೆ ಮೈಸೂರು ಬೇಳೆ. ಹಾಗಾಗಿ ಈಗ ಬಂದುಬಿಟ್ಟು ಇಲ್ಲಿ ರೊಟ್ಟಿಗೆ ಒಂದು ಪ್ರಿಪೇರ್ ಮಾಡ್ಕೊಳ್ಳೋಣ. ರೊಟ್ಟಿಗೆ ಬಂದುಬಿಟ್ಟು ಒಂದು ಇಡೀ ಪಾಲಕ್ ಸೊಪ್ಪನ್ನು ತೊಳೆದು ನೀಟಾಗಿ ತೊಗೊಂಡಿದ್ದೀನಿ. ಈಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಬಿಟ್ಟು ತುಂಬಾ ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ನುಣ್ಣಗೆ ರುಬ್ಕೊಂಬಿಟ್ಟು ಒಂದು ಬಾಣಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಮಿಕ್ಸಿ ಜಾರನ್ನ ತೊಳ್ಕೊಂಬಿಟ್ಟು ಅದೇ ನೀರನ್ನು ಸಹ ಇದ್ರ ಒಟ್ಟಿಗೆ ಸೇರಿಸ್ಕೊಂಬಿಟ್ಟು ಇದನ್ನು ಕುದಿಯೋಕೆ ಇಟ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡೋಣ. ಈಗ ಅದಕ್ಕೆ ಕುದೀತಾ ಇರ್ತಕ್ಕಂಥದಕ್ಕೆ ಜೋಳದ ಹಿಟ್ಟನ್ನು ಸೇರಿಸಿದ್ದೀನಿ. ನೀವು ಬೇಕಂದರೆ ರಾಗಿ ಹಿಟ್ಟನ್ನು ಸೇರಿಸ್ಕೋಬೋದು, ಅಥವಾ ಸಿರಿಧಾನ್ಯದ ಹಿಟ್ಟು ಯಾವುದಾದ್ರೂ ಇದ್ದರೆ ಅದನ್ನು ಸಹ ಸೇರಿಸ್ಕೊಂಡು ಮಾಡ್ಬೋದು. ನೋಡಿರಿ, ಈ ಥರ ಬರೀ ಹಿಟ್ಟುಗಳಷ್ಟೇ, ಅಂದರೆ ಜೋಳದ ಹಿಟ್ಟು, ರಾಗಿ ಹಿಟ್ಟು ಬರೀ ಅದನ್ನೇ ಸೇರಿಸ್ಕೊಳ್ದೇ ಈ ಥರ ಪಾಲಕ್ ಸೊಪ್ಪು ಆಗಿರ್ಬೋದು, ಅಥವಾ ಕ್ಯಾರೆಟು, ಬೀಟ್ರೋಟು ರಸ ಆಗಿರ್ಬೋದು ಸೋಸಿ ಹಾಕ್ಕೊಳ್ಳೋದು, ಅಥವಾ ಕೊತ್ತಂಬರಿ ಸೊಪ್ಪನ್ನು ಹಾಗೆ ರುಬ್ಬಿಬಿಟ್ಟು ಹಾಕೋದು, ಈ ಥರ ಮಾಡ್ಕೊಳ್ಳೋದ್ರಿಂದ ಬರೀ ರೊಟ್ಟಿ ಜೊತೆಗೆ ನೋಡಿ ಸೊಪ್ಪುಗಳನ್ನು ತಿಂದಂಗೆ ಆಗುತ್ತೆ, ಪಲ್ಯ ಜೊತೆಗೆ ತರಕಾರಿನೂ ಹೋಗುತ್ತೆ, ಈ ಕಡೆ ಸೊಪ್ಪನ್ನು ರೊಟ್ಟಿ ಜೊತೆಗೆ ಸೇರ್ಕೊಂಡಂಗೆ ಆಗುತ್ತೆ, ಒಂದು ಹೆಲ್ತಿಯಾಗಿ ತಿಂದಂಗೆ ಆಗುತ್ತೆ. ಬರೀ ಕಾರ್ಬೋಹೈಡ್ರೇಟೇ ತಿನ್ನೋದ್ರ ಬದಲು ಈ ಥರ ಸೊಪ್ಪನ್ನು ಸೇರಿಸ್ಕೊಳ್ಳೋದ್ರಿಂದ ಒಂದು ಸ್ಟ್ರೆಂತ್ ಬರುತ್ತೆ ಫುಡ್ಗೆ, ಒಂಥರ ಸೊಪ್ಪನ್ನು ಸೇರಿಕೊಂಡು. ಹಾಗಾಗಿ ಈ ಥರ ಟ್ರೈ ಮಾಡಿ. ತೊಗರಿ ಬೇಳೆನೂ ಬೆಂದಿದೆ. ಈಗ ಅದಕ್ಕೆ ಮಿಕ್ಕಿರೋ ಹೆಸರು ಬೇಳೆನೂ ಮೈಸೂರು ಬೇಳೆ ತೊಳೆದು ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ಬೇಯ್ತಾ ಇದೆ ಅದು ಪಕ್ಕದಲ್ಲಿ. ಈಗ ಇಲ್ಲಿ ಸ್ವಲ್ಪ ತುಪ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ, ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ನಿಮಿಷ ಫ್ರೈ ಮಾಡ್ಕೊಂಡಾದಂತೂ ಒಂದು 2-3 ಗೆಡ್ಡೆ ಇದು ಜವಾರಿ ಬೆಳ್ಳುಳ್ಳಿ ಅಂತಾರಲ್ಲ, ನಾಟಿ ಬೆಳ್ಳುಳ್ಳಿ ಸಿಪ್ಪೆ ಸಮೇತನೂ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ ನಂತರ ಈಗ ಒಂದು ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಒಂಚೂರು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಬಂದುಬಿಟ್ಟು ಮೇಥಿ ದಾಲ್ ಅಂತೇಳಿ ಮಾಡ್ತಾಯಿದ್ದೀನಿ. ಪಾಲಕ್ ದಾಲ್ ಮಾಡ್ತಾರಲ್ಲ ಅದೇ ರೀತಿ ಇದು ಮೆಂತ್ಯ ಸೊಪ್ಪು ಹಾಕ್ಕೊಂಡು ಮಾಡ್ತಾಯಿರೋದು. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸಹ ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ. ಈಗ ಅದಕ್ಕೆ ಸ್ಲೈಸಾಗಿ ಹೆಚ್ಕೊಂಡಿರ್ತಕ್ಕಂಥ 1-2 ಈರುಳ್ಳಿನ ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ 1-2 ನಿಮಿಷ. ಈ ಫ್ರೈ ಮಾಡ್ಕೊಂಡಾದ ನಂತರ ಈಗ ಟೊಮೊಟೊ 1-2 ಹಾಕ್ಕೊಂಡಿದ್ದೀನಿ. ಟೊಮೊಟೊನೂ ಸಹ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಈಗ ಫ್ರೈ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಬೇಳೆನೂ ಸಹ ಬೆಂದಿತ್ತು ಪಕ್ಕದಲ್ಲಿ. ಈಗ ಅದನ್ನು ಬೆಂದಿರ್ತಕ್ಕಂಥ ಬೇಳೆಗಳನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಬೇಕು. ನೀವು ಬರೀ ಹೆಸ್ರು ಬೇಳೆಯನ್ನೆಲ್ಲಾದರೂ ಮಾಡ್ಕೋಬೋದು, ಅಥವಾ ಬರೀ ತೊಗರಿ ಬೇಳೆಯನ್ನೆಲ್ಲಾದರೂ ಮಾಡ್ಕೋಬೋದು. ಈ ಥರ ಮಿಕ್ಸ್ ಮಾಡೋದ್ರಿಂದ ಇನ್ನೂ ರುಚಿ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಈಗ ಅದಕ್ಕೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕ್ಕೊಂಡು ಈಗ 1 ಸ್ಪೂನು ಧನಿಯಾ ಪುಡಿ, 1 ಸ್ಪೂನು ಅಚ್ಕಾರದ ಪುಡಿ, 1 ಸ್ಪೂನು ಜೀರಿಗೆ ಪುಡಿ, 1 ಸ್ಪೂನು ಗರಂ ಮಸಾಲ ಪೌಡ್ರ್ ತೊಗೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಹಸಿಮೆಣ್ಸಿನ್ಕಾಯಿ ಬೇಕಂದ್ರೂ ಹಾಕ್ಕೋಬೋದು, ಅಥವಾ ಅಚ್ಕಾರದ ಪುಡಿನಾದರೂ ಹಾಕ್ಕೋಬೋದು. ಇಲ್ಲ ಅರ್ಧ ಅಚ್ಕಾರದ ಪುಡಿ ಅರ್ಧ, ಹಸಿಮೆಣ್ಸಿನ್ಕಾಯಿ ಅರ್ಧ, ಆ ಥರನೂ ಸಹ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹೊಂದಿಸ್ಕೊಂಡು ಹಾಕ್ಕೋಬೋದು.
ಈಗ ನಾನು ಬಂದುಬಿಟ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು. ತೆಂಗಿನಕಾಯಿ ತುರಿ, ತೆಂಗಿನಕಾಯಿ ಹಾಲು ಹಾಕೋದ್ರಿಂದ ಯಾವುದೇ ಡಿಶ್ ಆಗಿರ್ಬೋದು ತುಂಬಾ ರುಚಿ ಬರುತ್ತೆ. ಹಾಗಾಗಿ ನಾನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಹೊಂದಿಸ್ಕೊತಾ ಇದ್ದೀನಿ. ನಿಮಗೆ ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಗೆಯೇ ಈಗ ನೀರೆಲ್ಲ ಹಾಕಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಬೇಕು. ಹಾಗೆಯೇ ಈಗ ರೆಡಿ ಆಗೋಯಿತು. ಅದಕ್ಕೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬಂದರೆ ರೆಡಿ ಆಗೋಯಿತು ನಮ್ಮ ಮೇಥಿ ದಾಲು. ಸಖತ್ತಾಗಿತ್ತು. ನೀವು ಸಹ ಟ್ರೈ ಮಾಡಿ. ಈಗ ರೊಟ್ಟಿನೂ ಅಷ್ಟೇ ಸುಮಾರು ವೀಡಿಯೋಗಳಲ್ಲಿ ತೋರಿಸಿದ್ದೀನಿ. ರೊಟ್ಟಿ ಇನ್ನೇನು ಆ ಥರ ಮಾಡ್ಕೊಂಬಿಟ್ಟು ಅಂದರೆ ಪಾಲಕ್ ಜೋಳದ ರೊಟ್ಟಿ ಹಾಕ್ಕೊಂಬಿಟ್ಟು ಈ ಥರ ಕಾಸ್ಟ್ ಐರನ್ನು ಅಥವಾ ಐರನ್ ತವಾಗಳ ಮೇಲೇ ಬೇಯಿಸ್ಕೊಳ್ಳಿ. ಹಂಚ ಮೇಲೆ ತುಂಬಾ ರುಚಿಯಾಗಿರುತ್ತೆ. ಯಾವುದೇ ರೊಟ್ಟಿ, ದೋಸೆ ಯಾವುದಾದ್ರೂ ಆಗಿರ್ಬೋದು. ಹಾಗಾಗಿ ನೋಡಿರಿ, ಕೈ ನೀರು ಮಾಡಿಕೊಂಡು ಹಚ್ಚಿ ಬೇಯಿಸ್ಕೊಂಬಿಟ್ಟು ಈಗ ಎಂಡಲ್ಲಿ ಒಂಚೂರು ತುಪ್ಪ ಸವರ್ಕೊಂಬಿಟ್ಟು ಮೇಥಿ ದಾಲ್ ಜೊತೆಗೆ ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಟೇಸ್ಟ್ ಮಾತ್ರನೇ. ಅದರ ಜೊತೆಗೆ ಸ್ವಲ್ಪ ನಿಂಬೆಹಣ್ಣು, ಈರುಳ್ಳಿ ಎಲ್ಲನೂ ಜೊತೆಗೆ ಇಟ್ಕೊಂಡು ತಿಂದರೆ ಈ ದಾಲ್ ಜೊತೆಗೆ ಸಖತ್ತಾಗಿರುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ. ಹೇಗಾಗಿತ್ತು ಅನ್ನೋದನ್ನು ಕಮೆಂಟ್ಸ್ ಮಾಡಿ. ಈಗ 2 ಜೋಳದ ರೊಟ್ಟಿ, ಪಾಲಕ್ ಜೋಳದ ರೊಟ್ಟಿ ಮತ್ತು ದಾಲ್ ಜೊತೆಗೆ ಸ್ವಲ್ಪ ನಿಂಬೆಹಣ್ಣು ಇಟ್ಕೊಬಿಟ್ಟು ತಿಂತಾಯಿದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ. ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಇದು ಈರುಳ್ಳಿ ಇಟ್ಕೊಂಡ್ರಂತೂ ಇನ್ನೂ ಡಬಲ್ ಎನ್ಹ್ಯಾನ್ಸ್ ಆಗುತ್ತೆ ಟೇಸ್ಟ್ ಮಾತ್ರನೇ. ನೀವು ಸಹ ಈ ಥರ ಈರುಳ್ಳಿ ನಿಂಬೆಹಣ್ಣು ಇಟ್ಕೊಂಡು ದಾಲ್ ಮಾಡಿದಾಗ ತಿಂದು ನೋಡಿ, ಸಖತ್ತಾಗಿರುತ್ತೆ. ಈ ಡಾಬಾಗಳಲ್ಲೆಲ್ಲ ಕಂಪಲ್ಸರಿ ಕೊಡ್ತಾರಲ್ವ, ಹಂಗಾಗಿ ನಾವು ಮನೆಯಲ್ಲೇ ಡಾಬಾ ಸ್ಟೈಲ್ ತಿನ್ಬೋದು. ಈಗ ಮಧ್ಯಾಹ್ನಕ್ಕೆ ಬಂದುಬಿಟ್ಟು ಸಲಾಡ್, ಕ್ಯಾರೆಟ್, ಸೌತೆಕಾಯಿ, ಈರುಳ್ಳಿನ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಬ್ರೌನ್ ರೈಸ್ನ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ರೊಟ್ಟಿ ತಿಂದಿದ್ನಲ್ವ, ಮಧ್ಯಾಹ್ನ ಬ್ರೌನ್ ರೈಸು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೀನಿ. ನೋಡಿ, ಇದೇ ಬ್ರೌನ್ ರೈಸು. ಅಂದರೆ ಭತ್ತದ ಮೇಲ್ಗಡೆ ಒಂದೇ ಒಂದು ಲೇಯರ್ ಮಾತ್ರ ಹೊಟ್ಟು ತೆಗೆದಿರ್ತಾರೆ. ಅದು ಇದರಲ್ಲಿ ಫೈಬರು, ಪ್ರೋಟೀನು ಹೆಚ್ಚಾಗಿರುತ್ತೆ. ಹಾಗಾಗಿ ಬ್ರೌನ್ ರೈಸನ್ನು ಮಾಡ್ಕೊಂಡಿದ್ದೀನಿ ನಾನು. ಈಗ ವೈಟ್ ರೈಸನ್ನು ತಿನ್ನೋದಕ್ಕಿನ್ನೂ ಈ ಥರ ಬ್ರೌನ್ ರೈಸು ಅಥವಾ ರೆಡ್ ರೈಸು ತಿನ್ನೋದ್ರಿಂದ ಮೇಲ್ಗಡೆ ಪಾಲಿಶ್ ಆಗಿರಲ್ವಲ್ಲ, ಫೈಬರು, ಪ್ರೋಟೀನು ಚೆನ್ನಾಗಿರುತ್ತೆ. ರುಚಿನೂ ಸಹ ಚೆನ್ನಾಗಿರುತ್ತೆ. ಸ್ವಲ್ಪ ಪ್ರೋಸೆಸ್ ಮಾಡೋದು ಲೇಟ್ ಆಗುತ್ತೆ, ಬಿಟ್ಟರೆ ಚೆನ್ನಾಗಿರುತ್ತೆ. ಅಂದರೆ ನೀವು ಕುಕ್ಕರಲ್ಲಿ ಮಾಡ್ಕೊಳ್ಳೋರಾದರೆ ಅನ್ನನ ಮಾಮೂಲಿ ವೈಟ್ ರೈಸ್ಗೆ 2 ಸಾರಿ ಕೂಗಿಸಿದ್ರೆ ಇದಕ್ಕೆ ಒಂದು 4-5 ಸಾರಿ ವಿಷಲ್ ಕೂಗಿಸ್ಬೇಕಾಗುತ್ತೆ. ಓಪನ್ ಮಾಡ್ಕೊಳ್ಳೋದಾದರೆ ಲೇಟೇ ಆಗುತ್ತೆ. ಸ್ವಲ್ಪ ನೆನೆಸಿಟ್ಟು ಮಾಡೋದ್ರಿಂದ, ಅಂದರೆ ಬೆಳಗ್ಗೆ ಮಾಡೋದಾದರೆ ರಾತ್ರಿನೇ ನೆನೆಸಿಟ್ಟು, ರಾತ್ರಿ ಮಾಡೋದಾದರೆ ಬೆಳಗ್ಗೆನೇ ನೆನೆಸಿಟ್ಟು ಮಾಡಿದ್ರೆ ಬ್ರೌನ್ ರೈಸು ತುಂಬಾ ಚೆನ್ನಾಗಾಗುತ್ತೆ. ನೋಡಿರಿ, ಸಲಾಡ್ ಜೊತೆಗೆ ದಾಲು ಮತ್ತು ಅದಾಯಿತು. ಮತ್ತು ಇದು ಬಂದುಬಿಟ್ಟು ಡಿನ್ನರ್ಗೆ ಲೈಟಾಗಿ ಒಂದು 2 ಸ್ಪೂನು ಬ್ರೌನ್ ರೈಸು ಮತ್ತು ದಾಲ್ ಜೊತೆಗೆ ಡಿನ್ನರ್ನ ಮುಗಿಸಿದ್ದಾಯಿತು. ಈ ರೀತಿ ಇತ್ತು 10ನೇ ದಿನದ ನನ್ನ ಡಯಟ್ ರೆಸಿಪೀಸು. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನಗೆ ಪ್ರೋತ್ಸಾಹ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.